ಬೆಂಗಳೂರಲ್ಲಿ ಎಲೆಕ್ಟ್ರಿಕ್ ಶಾಕ್ನಿಂದ ವಿದ್ಯಾರ್ಥಿ ಸಾವು. ಮೊಬೈಲ್ ಚಾರ್ಜ್ ಹಾಕಲು ಹೋದಾಗ ಎಲೆಕ್ಟ್ರಿಕ್ ಶಾಕ್. ಮಂಜುನಾಥ್ ನಗರದ ಪಿಜಿಯಲ್ಲಿ ವಾಸವಿದ್ದಂತಹ ವಿದ್ಯಾರ್ಥಿ ದುರ್ಮರಣ. ಬೀದರ್ ಮೂಲದ ಶ್ರೀನಿವಾಸ್ 24 ವರ್ಷ ಸಾವನ್ನಪ್ಪಿದ ವಿದ್ಯಾರ್ಥಿ. ಬೀದರ್ನಿಂದ ಬೆಂಗಳೂರಿಗೆ ಬಂದು ಸಾಫ್ಟ್ವೇರ್ ಕೋರ್ಸ್ ಮಾಡ್ತಾ ಇದ್ದ ಶ್ರೀನಿವಾಸ್ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಪಿಜಿಯ ಶ್ರೀನಿವಾಸ್ ರೂಮ್ನಲ್ಲೇ ಘಟನೆ. ಚಾರ್ಜಿಂಗ್ ವೈರ್ ಅಥವಾ ಸ್ವಿಚ್ ಬೋರ್ಡ್ನಿಂದ ವಿದ್ಯುತ್ ತಗುಲಿ ಸ್ಥಳದಲ್ಲೇ ಸಾವು. ಈ ವೇಳೆ ಚಾರ್ಜರ್ ವೈರ್ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಕರೆಂಟ್ ಶಾಕ್ ತಗುಲಿ ಅಂಗಾತ ಬಿದ್ದಿದ್ದ ಶ್ರೀನಿವಾಸ್ ಈ ವೇಳೆ ಊಟಕ್ಕೆ ಬಾ ಅಂತ ಪಕ್ಕದ ಬೆಡ್ ಹುಡುಗ ಶ್ರೀನಿವಾಸ್ನನ್ನ ಕರೆದ. ಆದ್ರೆ ಆತ ಅಂಗಾತ ಬಿದ್ದಿರೋದನ್ನ ನೋಡಿ ಮೈಮುಟ್ಟಿ ಕರೆಯಲು ಮುಂದಾದ ಮತ್ತೊಬ್ಬ. ಈ ವೇಳೆ ಆತನಿಗೂ ಶ್ರೀನಿವಾಸ್ನಿಂದ ಕರೆಂಟ್ ಶಾಕ್ ತಗುಲಿತ್ತು. ಆದರೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಮತ್ತೊಬ್ಬ ವಿದ್ಯಾರ್ಥಿ. ತಕ್ಷಣ ಬಸವೇಶ್ವರ ನಗರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಪಿಜಿ ಸಿಬ್ಬಂದಿ. ಬಳಿಕ ಸ್ಥಳಕ್ಕೆ ಬಂದು ಮೃತದೇಹವನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಪೊಲೀಸರು. ಸ್ಥಳಕ್ಕೆ ವಿಧಿವಿಜ್ಞಾನ ತಜ್ಞರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಪ್ರಕರಣ ಸಂಬಂಧ ಪ್ರಾಥಮಿಕ ತನಿಖೆ ನಡೆಸುತ್ತಿದ್ದಾರೆ ಖಾಕಿ ಪಡೆ. ಆಗಲ್ಲ ಏನೇ ಪ್ರಾಬ್ಲಮ್ ಫೇಸ್ ಟೆಚ್ಚದು ಒಂದು ಟ್ಯೂಬ್ಲೈಟ್ ಶಾರ್ಟ್ ಆಗಿ ಆಗಲ್ಲ ಏನೇ ಪ್ರಾಬ್ಲಮ್ ಫೇಸ್ ಟೆಚ್ಚದು ಒಂದು ಟ್ಯೂಬ್ಲೈಟ್ ಶಾರ್ಟ್ ಆಗಿ ಆಗಲ್ಲ ಏನೇ ಪ್ರಾಬ್ಲಮ್ ಫೇಸ್ ಟೆಚ್ಚದು ಒಂದು ಟ್ಯೂಬ್ಲೈಟ್ ಶಾರ್ಟ್ ಆಗಿ ಆಗಲ್ಲ ಏನೇ ಪ್ರಾಬ್ಲಮ್ ಫೇಸ್ ಟೆಚ್ಚದು ಒಂದು ಟ್ಯೂಬ್ಲೈಟ್ ಶಾರ್ಟ್ ಆಗಿ ಆಗಲ್ಲ ಏನೇ ಪ್ರಾಬ್ಲಮ್ ಫೇಸ್ ಟೆಚ್ಚದು ಒಂದು ಟ್ಯೂಬ್ಲೈಟ್ ಶಾರ್ಟ್ ಆಗಿ ಆಗಲ್ಲ ಏನೇ ಪ್ರಾಬ್ಲಮ್ ಫೇಸ್ ಟೆಚ್ಚದು ಒಂದು ಟ್ಯೂಬ್ಲೈಟ್. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.